ಡೆಲ್ಲಿನಲ್ಲಿ ಮೋದಿ ಅವರು ಭೇಟಿಯಾಗಿದ್ರಿ ಇಲ್ಲ, ಇದು ಹೊಸದಾಗಿ MP ಇಲೆಕ್ಟ್ ಆದಮೇಲೆ ಅಲ್ಲೇ ಪಾರ್ಲಿಮೆಂಟಲ್ಲಿ ನಾವು ಭೇಟಿ ಆಗ್ತಿದ್ವಿ. ಪರ್ಸನಲಿ ಅವ್ರಿಗೆ ಭೇಟಿಯಾಗಿ ಒಂದು ವಿಶ್ ಮಾಡೋಣ ಹೊಸ ವರ್ಷದ್ದು. ಆಮೇಲೆ ಈ MP ಇಲೆಕ್ಟ್ ಆದಮೇಲೆ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ ಒಂದು ಅಪಾಯಿಂಟ್ಮೆಂಟ್ ಕೇಳಿದ್ರೆ ನಿನ್ನೆ ಕೊಟ್ಟಿದ್ದು. ನಿನ್ನೆ ಭೇಟಿಯಾಗಿದ್ದೆ ನಾನು. ಭಾಳ ಒಂದು ಒಳ್ಳೆ ರೀತಿ ಸೌಹಾರ್ದ ರೀತಿಯಾದ ಒಂದು ಅವ್ರು ಗೌರವ ಕೊಟ್ಟು ನಮಗೆ ರಿಸೀವ್ ಮಾಡಿದ್ರು. ಮತ್ತು ಒಂದು ಮನೆಯಲ್ಲಿ ಒಬ್ರು ಹಿರಿಯರು ಹೆಂಗೆ ಇರ್ತಾರಲ್ಲ, ಹಿರಿಯರು ಯಾವ ಎಲ್ಡರ್ಲಿ ಪರ್ಸನ್ ಏನೋ ಒಂದು ಮನೆ ಇಲ್ಲಿಂದ ಒಬ್ಬ ಸದಸ್ಯರಿಗೆ ಏನೊಂದು ಅಡ್ವೈಸ್ ಮಾಡೋದು ಮತ್ತು ಚರ್ಚೆ ಮಾಡ್ತಾರಲ್ಲ, ಆ ರೀತಿ ಭಾಳ ಒಂದು ಆತ್ಮೀಯವಾದಂಥ ಒಂದು ಚರ್ಚೆ ಮಾಡಿದ್ರು ನನ್ನ ಜೊತೆ. ಮತ್ತು ನಾನು ಅವರಿಗೆ ನೀವು ಸದ್ಯಕ್ಕೆ ಅಲ್ಲಿ ಪಬ್ಲಿಕ್ ಮೀಟಿಂಗ್ ಬಂದ್ರಿ, ಅಡ್ರೆಸ್ ಮಾಡಿದ್ರಿ, ಅದಕ್ಕಾಗಿ ಒಳ್ಳೆ ಒಂದು ಬದಲಾವಣೆ ಆಯಿತು. ನಿಮ್ಮ ಆಶೀರ್ವಾದದಿಂದ ನಾವು ಇಲೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಇತ್ತು ಮತ್ತು ಜನರ ಆಶೀರ್ವಾದನೂ ಕೊಟ್ಟರು. ಬೆಳಗಾವಿದವರು ಯೂಸ್ ಮಾಡೋದ್ರಿಂದ ನಾ ಗೆದ್ದು ಬರ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಬಂದೀನಿ ಅಂತ ಹೇಳಿದೆ ನಾನು. ಮತ್ತು ಅವ್ರಿಗೆ ಶಾಲ್ ಹೊದಿಸಿ ಸನ್ಮಾನ ಮಾಡುವಂಥ ಕೆಲಸನೂ ನಾನು ಮಾಡಿದೆ. ಬುಕ್ಕೆ ಕೊಟ್ಟು ಒಂದು ನಮ್ಮ ಹುಬ್ಳಿ ಸಾಹಿತ್ಯ ಭಂಡಾರದ ಪ್ರಕಟಣೆ ಇದೆ ಟೆಂಪಲ್ಸ್ ಬಗ್ಗೆ. ಆ ಟೆಂಪಲ್ಸ್ ಬಗ್ಗೆ ಇಡೀ ದೇಶದ ಪುರಾತನ ದೇವಸ್ಥಾನ ಇದ್ದಾವಲ್ಲ, ಅದ್ರ ಬಗ್ಗೆ ಒಂದು ಹಿಸ್ಟ್ರಿ ಆಮೇಲೆ ರಿಸರ್ಚ್ ಮಾಡಿದಂಥ ಒಂದು ಗ್ರಂಥ ನನಗೆ ಸಿಕ್ತು. ಅದನ್ನು ಅವರಿಗೆ ನಾನು ಅರ್ಪಣೆ ಮಾಡಿದೆ. ಭಾಳ ಕುತೂಹಲದಿಂದ ನೋಡಿದ್ರು ಅವರು, ಏನೇನು ವಿಷಯ ಇದೆ ಇದು ಅಂತ ತಿಳ್ಕೊಂಡ್ರು. ಭಾಳ ಒಳ್ಳೆ ರೀತಿಯಲ್ಲಿ ಸವಾದ ರೀತಿಯಿಂದ ಒಂದು ಚರ್ಚೆ ಆಯಿತು. ಮತ್ತು ಭಾಳ ಮುಖ್ಯವಾಗಿ ನಾನು ಹೇಳಿದ್ದು, ಏನು ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕು, ಅದರಲ್ಲಿ ನಮ್ಮ ಬೆಳಗಾವಿ ಕ್ಷೇತ್ರಕ್ಕೆ ಉಡಾನ್ ಯೋಜನೆಯಲ್ಲಿ ನೀವು ಬೆಳಗಾವಿಗೆ ಕೊಟ್ಟಿದ್ರಿ, ಬೇರೆ ಬೇರೆ ಟೈರ್ 2 ಸಿಟಿ ಕೊಟ್ಟಿದ್ರಿ. ಅದರಿಂದ ಭಾಳಷ್ಟು ಏರ್ಪೋರ್ಟ್ಗಳು ಡೆವಲಪ್ ಆಗೋದು, ಬೇರೆ ಬೇರೆ ಸಿಟಿಗಳಿಗೆ ಕನೆಕ್ಷನ್ ಸಿಕ್ತು, ಏರ್ ಕನೆಕ್ಷನ್ ಇಲ್ಲ. ಅದ್ರ ಬಗ್ಗೆ ಭಾಳ ಜನರು ಒಂದು ಅಭಿಪ್ರಾಯ ಒಳ್ಳೇದಿದೆ ಅಂತ ಅನ್ನೋದೇ. ಅದಕ್ಕೆ ಹೌದು ಕರೆಕ್ಟ್ ಅಂತಂದ್ರು. ಆಮೇಲೆ ಆದರೆ ಆ ಪೀರಿಯಡ್ ಮುಗಿದ ಮೇಲೆ ಆ ಏರ್ಲೈನ್ಸ್ ಅವರು ವಿಡ್ರಾ ಮಾಡ್ತಾ ಇದ್ದಾರೆ ಫ್ಲೈಟ್ಸ್ಗಳನ್ನ. ಹೀಗಾಗಿ ಮತ್ತೆ ನಮಗೆ ಏರ್ ಸರ್ವಿಸ್ ಕಡಿಮೆ ಆಗ್ತಾ ಇದೆ. ಅದಕ್ಕೆ ನೀವು ಆ ಪೀರಿಯಡ್ ಅನ್ನು ಕಂಟಿನ್ಯೂ ಮಾಡಬೇಕು ಅನ್ನುವಂಥದ್ದು ರಿಕ್ವೆಸ್ಟ್ ಮಾಡಿದೆ. ಅದಕ್ಕೆ ಒಳ್ಳೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ರು. ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತೇಳಿ. ಮತ್ತು ಯಲ್ಲಮ್ಮನ ಗುಡ್ಡಕ್ಕೆ, ರೇಣುಕಾ ಯಲ್ಲಮ್ಮ ಗುಡ್ಡಕ್ಕೆ ಅನುದಾನ ಕೊಟ್ಟಿದ್ದು, ಮತ್ತು ಇನ್ನೊಂದು ಶಬರಿಕೊಳ್ಳ ಡೆವಲಪ್ಮೆಂಟ್ ಮಾಡೋ ಬಗ್ಗೆ, ಅದು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಮತ್ತು ಇದ್ರ ಜೊತೆಗೆ ಒಂದೇ ಭಾರತ ಏನೋ ಬೆಂಗಳೂರಿಂದ ಹುಬ್ಳಿ ಇದೆ, ಅದನ್ನ ಬೆಳಗಾವಿವರೆಗೆ ವಿಸ್ತರಣೆ ಆಗ್ಬೇಕಂತ ಜನರ ಒಂದು ಅಪೇಕ್ಷೆ ಇದೆ ಮತ್ತು ಹೆಚ್ಚು ಬೇಡಿಕೆ ಇದೆ. ಮತ್ತು ಅದು ಒಂದೇ ಭಾರತ ಟ್ರೈನ್ ಬಹಳ ಪಾಪ್ಯುಲರ್ ಆಗಿದೆ ಜನರಲ್ಲಿ. ಅದನ್ನು ವಿಸ್ತರಣೆ ಮಾಡುವಂತ ಕೆಲಸ ಆಗಬೇಕು ಅನ್ನುವಂಥದ್ದು ಅವ್ರ ಗಮನಕ್ಕೆ ತಗೊಂಡ ಮೇಲೆ, ಮತ್ತು ರೈಲ್ವೆ ಇಲಾಖೆಗೆ ನೀವು ಒಂದು ಡೈರೆಕ್ಷನ್ ಕೊಟ್ಟು ಇದನ್ನ ಮಾಡಬೇಕು ಅನ್ನುವಂಥ ರಿಕ್ವೆಸ್ಟ್ ಮಾಡಿದ ಮೇಲೆ ಅದಕ್ಕೂ ಅದನ್ನು ಮನವಿ ತೆಗೆದುಕೊಂಡ್ರು. ಬಹಳ ರೆಸ್ಪಾನ್ಸ್ ಕೊಟ್ಟರು. ಓವರ್ ಆಲ್ ಒಂದು ಸೌಜನ್ಯದ ಭೇಟಿದು ಬಹಳ ಒಂದು ಕಾರ್ಡಿಯಲ್ ಡಿಸ್ಕಷನ್ ಆಯಿತು. ಇತ್ತೀಚಿನ ರಾಜ್ಯದ ರಾಜಕೀಯಗಳಲ್ಲಿ ಚರ್ಚೆ ಆಗಿದೆ ಅಂತ ನೋಡಿ, ಒಂದು ಜನರಲ್ ಆಗಿ ಏನೋ ಒಂದು ಡಿಸ್ಕಷನ್ ಮಾಡಬೇಕು, ಅದ ಡಿಸ್ಕಷನ್ ಮಾಡಿದ್ರು. ಏನಾಗಿತ್ತು ಸರ್? ಅವ್ರು ಕೂಡ ಏನ್ ಚರ್ಚೆ ಮಾಡಿದೀವಿ ನಾವು ಹೇಳಿಕ್ಕೆ ಆಗೋದಿಲ್ಲ. ಬಹಳಷ್ಟು ವಿಚಾರ ಬಗ್ಗೆ ಚರ್ಚೆ ಮಾಡಿದೀವಿ. ಅಲ್ಲ, ಆಂತರಿಕ ಪಕ್ಷದ ಆಂತರಿಕ ವಿಚಾರಗಳನ್ನು ಚರ್ಚೆ, ಒಟ್ಟು ಓವರ್ ಆಲ್ ಪೊಲಿಟಿಕಲ್ ಸೀನಿಯರ್ ಬಗ್ಗೆನೂ ಅವರಿಗೆ ಫೀಡ್ಬ್ಯಾಕ್ ಕೊಟ್ಟಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಅಂಬೇಡ್ಕರ್ ಬಗ್ಗೆ ವಿವಾದ ಆಗ್ತಲ್ಲ, ಆ ಬಗ್ಗೆ ಒಂದ್ ಕಡೆ ಬಿಜೆಪಿ ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಭೀಮ ಸಮಯ ಮಾಡೋದು, ಬೂತ್ ಮಟ್ಟದಲ್ಲಿ ಅವೇರ್ನೆಸ್ ಮಾಡೋ ಕಾರ್ಯಕ್ರಮ, ಮತ್ತು ಮೋದಿ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂತ ಸಾಕಷ್ಟು ಬಿಜೆಪಿ ಅವರನ್ನ ಸರಿಯಾಗಿ ಟಕ್ಕರ್ ಕೊಡಿ ಅವರಿಗೆ ಕಾಂಗ್ರೆಸ್ ಅಲ್ಲ. ಓವರ್ ಆಲ್ ಈ ಪಾರ್ಟಿ ಒಂದು ಸ್ಟ್ಯಾಂಡ್ ತಗೊಂಡಿದೆ. ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಷನ್ ಆಯಿತು ಸಂವಿಧಾನದ ಬಗ್ಗೆ. ಆ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಅವರು ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಡ್ಕೊಂಡ್ರು, ಯಾವ ರೀತಿ ಅಪಮಾನಕರವಾಗಿ ಅವ್ರು ನಡೆಸ್ಕೊಂಡ್ರು, ಚುನಾವಣೆಯಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.